ತುರುವೇಕೆರೆ ಪಟ್ಟಣದ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಸಮಿತಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ದಿವಂಗತ ಬಾಬು ಜಗಜೀವನ್ ರಾಮ್ ಅವರ ದಿನಾಚರಣೆಯನ್ನು ಆಚರಿಸಲಾಯಿತು. ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವನ್ನಿಟ್ಟು ಪುಷ್ಪಾರ್ಚನೆ ಮಾಡಲಾಯಿತು. ಪುಷ್ಪಾರ್ಚನೆ ಮಾಡಿ ತಾಲೂಕು ದಂಡಾಧಿಕಾರಿ ವೈಎಂ ರೇಣುಕುಮಾರ್ ಮಹಾನುಭಾವರ ಶುಭಾಶಯಗಳು. ತಮ್ಮೆಲ್ಲರಿಗೂ ಅವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ನಂತರ ಡಿಎಸ್ಎಸ್ ಸಂಚಾಲಕ ಕುಮಾರ್ ಜೀವನ ಶೈಲಿ, ರಾಜಕೀಯ ಉಪಪ್ರಧಾನಿಯಾಗಿ ಆಡಳಿತ ನಡೆಸಿದ ಬಗ್ಗೆ ಹಾಗೂ ಹಸಿರು ಕ್ರಾಂತಿಯ ಬಗ್ಗೆ ಮಾತನಾಡಿದರು. ಮುಖಂಡರಾದ ವಿಟಿ ವೆಂಕಟರಾಮ್ ಬಾಬು ರಾಜಕೀಯ ಬೆಳವಣಿಗೆ, ಸಮಾಜಕ್ಕೆ ಅವರ ಕೊಡುಗೆಯ ಬಗ್ಗೆ ಹೇಳಿದರು. ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕಿ ಕುಮಾರಿ ತ್ರಿವೇಣಿ, ಹೇಮಾವತಿ, ಸಹಾಯಕ ಅಭಿಯಂತರ ಶಿವಪ್ರಸಾದ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ಶ್ರೀಮತಿ ಪೂಜಾ, ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಆಂಜನೇಯ ರೆಡ್ಡಿ, ಸೋಮೇನಹಳ್ಳಿ ಜಗದೀಶ್, ಡಿಎಸ್ಎಸ್ನ ತಾಲೂಕು ಸಂಚಾಲಕರಾದ ಬಾಣಸಂದ್ರ ಕೃಷ್ಣಸ್ವಾಮಿ, ನಿವೃತ್ತ ಶಿಕ್ಷಕ ಬೋರಪ್ಪ, ಕೊಡಿಗೆಹಳ್ಳಿ ಹನುಮಂತಯ್ಯ, ಬಿಗನೇನಹಳ್ಳಿ ಪುಟ್ಟರಾಜು, ಕುಣಿಕೇನಹಳ್ಳಿ ಜಗದೀಶ್, ಆನೆಕೆರೆ ಶಿವನಂಜಪ್ಪ, ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷ ವಸಂತ್ ಕುಮಾರ್, ಮುತ್ತುಗದಹಳ್ಳಿ ಶಿವರಾಜು ಹಾಗೂ ತಾಲೂಕು ಕಚೇರಿಯ ಸಿಬ್ಬಂದಿ, ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ಮತ್ತು ವಿವಿಧ ಇಲಾಖೆಯ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಸರಿ ಬನ್ನಿ. ಎಲ್ಲ ಅಭಿಮಾನಿ ದುರಿತ ಹಾಗೂ ಸರ್ಕಾರಿ ಅಧಿಕಾರಿಗಳೇ, ಇವತ್ತು ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ಅವರ ಒಂದು ಜನ್ಮ ದಿನಾಚರಣೆಯನ್ನು ನಾವೆಲ್ಲ ಆಚರಣೆ ಮಾಡ್ತೀವಿ. ನಿಷ್ಪಕ್ಷಪಾತವಾಗಿ, ನಿಷ್ಕಲ್ಮಶವಾಗಿ ಅವರು ಉಪಪ್ರಧಾನಿ ಮೋಸ, ವಂಚನೆ, ಮೋಟಗಳನ್ನ ತುಂಬಿದ್ರವರು ಪ್ರಧಾನಿಯಾಗಿ ಅವತ್ತೂ ಭಾಳ ಆಗ್ತಿದ್ರು. ಆದರೂ ಸಹ ಅವರು ಒಂದು ಉತ್ತಮವಾದಂಥ ಮನಸ್ಸುಳ್ಳವರಾಗಿದ್ದು ಭಾರತ ದೇಶದಲ್ಲಿ ಇವತ್ತು ಅವರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹಾಕಿಕೊಟ್ಟಂಥ ಹಾದಿ ಏನಿದೆ, ಆ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಈ ಜನಜೀವನ ಇನ್ನೂ ಸತ್ಯವಾಗಿ ಬರುತ್ತೆ. ಯಾಕೆಂದರೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದಲ್ಲಿ ಎರಡೂ ಅಂಗಗಳು ಆಗಲೇ ಜನರಿಗೆಲ್ಲ ವಂಚನೆ ಮಾಡ್ತಕ್ಕಂಥ ನಡವಳಿಕೆ ಈಗಾಗಲೇ ದೇಶದಲ್ಲಿ ಗೊತ್ತಾಗ್ತಾ ಇದೆ. ನ್ಯಾಯಾಂಗ ಒಂದಿದೆ. ಆ ನ್ಯಾಯಾಂಗ ಯಾವ ರೀತಿ ಇದೆಯಪ್ಪ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನವನ್ನು ಅನುಸರಿಸಿಕೊಂಡು ನಡ್ಕೊಳ್ತಕ್ಕಂಥ ವ್ಯವಸ್ಥೆ, ಈ ಜನರಿಗೆ ಕೊಡ್ತಕ್ಕಂಥ ಒಂದು ಸತ್ಯ, ನ್ಯಾಯ, ನೀತಿ. ಆ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ದೇಶದ ಪ್ರಜೆಗಳು ಅರ್ಥ ಮಾಡ್ಕೊಂಡು ಯಾವ ಸಂವಿಧಾನ ಮತ್ತು ನ್ಯಾಯ ನಮಗೆ ದೊರಕ ವ್ಯವಸ್ಥೆನ ಉಳಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡು ನಮ್ಮೆಲ್ಲರಿಗೂ ಹೊಂದಿಸಿ ನಮ್ಮ ಮಾತನ್ನು ಜಯಿಸಿ. బాబు ಅವರ ಕಾರ್ಯಕ್ರಮಗಳನ್ನು ದೇಶ ಕಂಡಂಥ ರಾಜಕಾರಣಿ ಜನಾಂಗದ ಹೇಳಿಕೆ, ಅವರ ಆರ್ಥಿಕ ಯೋಜನೆಗಳನ್ನು ಸ್ಕೀಮ್ಗಳು ಜನಾಂಗದ ಅಭಿವೃದ್ಧಿಗೆ ಮಾರ್ಗವನ್ನು, ಆ ಯೋಜನೆಯನ್ನು ಇವತ್ತು ನಾವು ಡೆವಲಪ್ ಮಾಡ್ಕೊಳ್ಳುವಂಥ ಪ್ರತಿ ವರ್ಷ ಅವರ ಆದರ್ಶಗಳನ್ನು, ಅವರ ನಿಷ್ಠೆಯಿಂದ, ದೇಶ ಸೇವೆಯಿಂದ ಸ್ಮರಿಸಿಕೊಳ್ಳುವಂಥ ದಿನ ಡಾಕ್ಟರ್ ಬಾಬು ಜಗಜೀವನ್ ಅವರ ಭಾರತಕ್ಕೆ ಅವರ ಒಂದು ಚಿಂತನೆ ಬಗ್ಗೆ ಅಧಿಕಾರದಿಂದ ಕಾಲಕಾಲದ ಅಧಿಕಾರದಿಂದ ಅವರ ಚಿಂತನೆಗಳು ಭಾಳಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಮಾಡ್ತಾರೆ. ಹಾಗಾಗಿ ಅವರ ನೆನಪು ಸದಾ ನಮ್ಮ ಜಿಲ್ಲೆಯಿಂದ ಅಳವಡಿಸೋಣ. ಅವರ ಮಾರ್ಗದರ್ಶನವನ್ನು ಪಾಲಿಸಿ ದೇಶದ ಅಭಿವೃದ್ಧಿಗೆ ಏಳಿಗೆ ಮತ್ತೊಮ್ಮೆ ರಾಷ್ಟ್ರದ ಶಾಂತಿಯನ್ನು